ನನಗೆ ನನ್ನ ಗಾಡಿ ಮೇಲೆ ಅಷ್ಟು ಅಟ್ಯಾಚ್ಮೆಂಟ್ ಇದೆ ಅಂತ ಅನಿಸೇ ಇರಲಿಲ್ಲ. ವೆನ್ ಐ ಡಿಸೈಡೆಡ್ ಟು ಬೈ ಥಾರ್, ಕೆಲವರೆಲ್ಲ ಏನು ನೀವು ಲೇಡೀಸು ನಾವು ಪವರ್ಫುಲ್ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಇದನ್ನು ತೊಗೊತಾ ಇದ್ದೀರಾ, ಅಂದರೆ ನಾನು ಬೇರೆ ಹೈಟೂ ಕಮ್ಮಿ ಅಲ್ವಾ, ಸುಮ್ಮನೆ ಥಾರ್ ಮೂಲಕ ನೀವು ಶೋ ಆಫ್ ಮಾಡ್ತಿದ್ದೀರಾ ಆ ಥರ ಎಲ್ಲ ಕೆಲವರು ಇದು ಮಾಡೋರು. ಬಟ್ ಆ ಬ್ರೇಕ್ ಡೌನ್ ಆದಾಗ ಥಾರ್ದು ಒಳಗಡೆ ಸರ್ವಿಸ್ ಸ್ಟೇಷನ್ ಒಳಗಡೆ ಹೋದಾಗ ಐ ಸ್ಟಾರ್ಟೆಡ್ ಕ್ರೈಯಿಂಗ್. ಫ್ಯಾಮಿಲಿಲಿ ಒಬ್ಬರು ಅಥವಾ ಫ್ರೆಂಡ್ಸಲ್ಲಿ ಒಬ್ಬರು ಇರಬೇಕು. ಇವ್ರ ಥರ ಐಡಿಯಾ ಕೊಡೋದು ಈಸಿ, ಇಲ್ಲ ಹೋಗೋಣ ಡೇಟ್ ಫಿಕ್ಸ್ ಮಾಡೋಣ ಅಂತ ಒಬ್ಬರು ಅನ್ಬೇಕು. ಅಲ್ಲಿಂದ ಶುರು ಆಗುತ್ತೆ. ನನ್ನ ಮನೇಲಿ ನನ್ನ ವೈಫ್ ಇದ್ದಾಳೆ, ಹಂಗೆ ನಾನು ಮಾಡೋಣ ಅಂತಲೇ ಅಂತೀನಿ. ಅವಳು ಟಿಕೆಟ್ ಬುಕ್ ಮಾಡ್ಬಿಡ್ತಾಳೆ, ಮುಗೀತಲ್ಲಿ ವಿಷಯ. ಹೌದು, ಅಲ್ಲಿಗೆ ಹೋಗ್ಬಿಟ್ಟಿದ್ವಿ. ಅಲ್ಲಿ ಆಲ್ರೆಡಿ ಒಂದು ಏನೋ ರೆಡ್ ಅಲರ್ಟ್ ಇಶ್ಯೂ ಮಾಡಿಬಿಟ್ಟಿದ್ರು. ಸೊ ಕಾರ್ದು ಇದಾಗ್ತಾ ಇದೆ, ನಾವು ಮಾಡಿಸ್ಕೊಂಡ್ಬರ್ತೀವಿ ಅಂದರೆ ಇಲ್ಲ ಏನು ಬೇಕೋ ನಾವು ಅದೆಲ್ಲ ಮಾಡಿಸ್ಕೊಡ್ತೀವಿ, ನೀವು ಫಸ್ಟ್ ಕ್ಯಾಂಪಸ್ ಒಳಗೆ ಬಂದ್ಬಿಡಿ ಭಯದಲ್ಲಿ ನಮಗೂ ಭಯ. ಇಬ್ಬರು ಆರ್ಮಿ ಸೋಲ್ಜರ್ಸ್ ಮೀಟ್ ಆಗ್ತಾರಂತೆ ತುಂಬ ವರ್ಷದ ನಂತರ, ಒಂದು 20 ವರ್ಷದ ನಂತರ ಭೇಟಿ ಆಗ್ತಾರೆ. ಇಬ್ಬರೂ ರಿಟೈರ್ಡ್ ಆಗಿದ್ದಾರೆ. ಅವ್ರು ಭೇಟಿ ಆದಾಗ ಒಂದು ವಾರ ಅವ್ರು 40 ಮಿನಿಟ್ಸ್ ವಾರ್ನ ಅವರ ಜವಾನಿಲ್ ಮಾಡಿರ್ತಾರೆ. ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ, 1-2 ತಾಸು ಮಾತಾಡ್ತಾರೆ. ಓಕೆ, ಮಾತಾಡಿದ್ಮೇಲೆ ಎಲ್ಲ ಮಾತು ಮುಗಿಯುತ್ತೆ. ಆಯಿತು ಹೊರಡೋಣ ಅಂತೇಳಿ ಹೊರಟ್ಬಿಡ್ತಾರೆ. ಅವ್ರ ಪರ್ಸ್ನಲ್ ಲೈಫ್ ಏನು ಬೇರೆ ಮಾತಾಡಲ್ಲ ಅವರು, ಬಿಕಾಸ್ ಅವ್ರು ಇಂಟೆನ್ಸ್ ಆಗಿ ಬದುಕಿದ್ದು ಆ ಒಂದು 40 ಮಿನಿಟ್ಸ್. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ಸೊ ಆಮೇಲೆ ನಾನು ಅಕೊಮಡೇಷನ್ ಬಗ್ಗೆ ಕೇಳಬೇಕು ಅನ್ಕೊಂಡೆ. ಅಂದರೆ ಹೋಟ್ಲ್ಗಳಿಗೆ ಹೋಗಿ ಉಳಿದಿಲ್ಲ ನೀವು ಜಾಸ್ತಿ, 2-3 ಕಡೆ ಅಷ್ಟೇ ಅನಿವಾರ್ಯ ಆಯಿತು. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿದ್ರಿಂದ ಆಗ್ರಾದಲ್ಲಿ. ಮತ್ತು ಕನ್ಯಾಕುಮಾರಿಲಿ ನಾವು ನೇವಿ ಇದ್ರಲ್ಲಿ ಬುಕ್ ಮಾಡಿದ್ವಿ, ಬಟ್ ವಿ ವಾಂಟೆಡ್ ಟು ಸ್ಟೇ ಕ್ಲೋಸ್ ಟು ದ ಸಿ. ಬೆಳಿಗ್ಗೆ ಎದ್ಬಿಟ್ಟು ರಾಕ್, ವಿವೇಕಾನಂದ ರಾಕ್ ನೋಡಿ ಅಲ್ಲೇ ಉಳ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಒಂದು ಕಡೆ ಹೋಟೆಲಲ್ಲಿ ಮಾಡಿದ್ವಿ. ನೆಕ್ಸ್ಟು ಬಿಜಾಪುರಲ್ಲಿ ಒಂದು ಕಡೆ ಮಾಡಿದ್ವಿ. ಅದು ಬಿಟ್ಟರೆ ಎಲ್ಲ ಕಡೆನೂ ಆರ್ಮಿ ಏರ್ಫೋರ್ಸ್ದ್ರಲ್ಲೇ ಆಯಿತು. ತುಂಬ ಸೇಫು, ತುಂಬ ಚೆನ್ನಾಗಿ ನಮಗೆ ಒಂಥರ ಎಷ್ಟೊತ್ತಿಗೆ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಚೆಕ್ಔಟ್ ಮಾಡ್ಬೋದು, ಯಾವುದೇ ಒಂದು ಫಾರ್ಮಾಲಿಟೀಸು ಅಲ್ಲಿ ಇದಿರಲ್ಲ. ಇನ್ನು ಫೈನಲಿ 2 ಪ್ರಶ್ನೆಗಳು ಉಳ್ಕೊಂಡಿದೆ. ಒಂದು, ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ಈ ಥರ ಟ್ರಿಪ್ ಮಾಡಿದಾಗ? ಅದ್ರ ಬಗ್ಗೆ ಪೂರ್ಣಿಮಾ. ನಮ್ಮದು ಟೋಟಲ್ ಎಲ್ಲ ಸೇರಿದ್ರೆ ಒಂದು 1.5 ಲಕ್ಷ ಅಷ್ಟು ಖರ್ಚಾಯಿತು. ಸೊ ಪರ್ ಹೆಡ್ ಒಂದು 50,000 ಅನ್ಕೋಬಹುದು ಅಷ್ಟೇ. ದಿಸ್ ಇನ್ಕ್ಲೂಡ್ಸ್ ಗಾಡಿದು ಫ್ಯೂಯಲ್, ಗಾಡಿ ಸರ್ವಿಸಿಂಗ್ದು, ಅಲ್ಲಲ್ಲಿ ಸಣ್ಣ ಪುಟ್ಟ ಇದೇನೇ ಇದ್ರು, ಅಕಾಮಿಡೇಷನ್ ಮತ್ತೆ ಊಟ, ವೆಹಿಕಲ್ ಆಕ್ಸೆಸರೀಸ್ ಎಲ್ಲ ತಗೊಂಡಿದ್ವಿ. ತುಂಬಾ ಹೊರಡಕ್ ಮುಂಚೆನೇ ತುಂಬಾ ಕಾರಲ್ಲಿ ಆರ್ಗನೈಸರ್ ಇರ್ಬೋದು, ಆಮೇಲೆ ಹಿಂಗೆ ಸಾಮಾನ್ ಎಲ್ಲ ಇಟ್ಬಿಟ್ಟು ನೆಟ್ಸ್ ವಾಟೆವರ್ ಏನು ತಗೊಂಡ್ರು ಎಲ್ಲ ಪ್ಯಾಕ್ ಮಾಡಿದ್ಮೇಲೆ ವಿ ಹ್ಯಾಡ್ ಅ ಬಂಜಿ ನೆಟ್ ಟು ಹೋಲ್ಡ್ ದ ಲಗೇಜ್. ಸೊ ಎವ್ರಿಥಿಂಗ್ ವಿ ಹ್ಯಾಡ್ ಇನ್ಕ್ಲೂಡೆಡ್ ಇನ್ ದಟ್ ಎಕ್ಸ್ಪೆನ್ಸ್. ಎಲ್ಲ ಸೇರಿ 1.5 ಲಕ್ಷ ಆಯಿತು. ಊಟದ್ದು ಲೈಕ್ ಬ್ರೇಕ್ಫಾಸ್ಟು, ರಾತ್ರಿ ಊಟ ಎಲ್ಲ ನಮ್ಮದು ಏರ್ಫೋರ್ಸ್ ಮೆಸ್ಗಳಲ್ಲಿ ಆಗಿಬಿಡ್ತಿತ್ತು. ಅದಾದಮೇಲೂ ಕೂಡ ಮಧ್ಯಾಹ್ನ ಊಟ ಎಲ್ಲ ಚೆನ್ನಾಗಿ ತಿಂತಾ ಇದ್ವಿ. ಈ ಟ್ರಿಪ್ಪಲ್ಲಿ ಒಂದು ವಿಶೇಷ ಏನಂದರೆ, ನಂದು ಬರ್ತಡೇ ಮತ್ತು ವಿದ್ಯಾದ ಬರ್ತಡೇ ಕೂಡ ಈ ಟ್ರಿಪ್ಪಲ್ಲೇ ಆಯಿತು. ಅವಳದು 23rd ಡಿಸೆಂಬರು, ನಂದು 25th ಡಿಸೆಂಬರು. ಎಲ್ಲಿ ಮಾಡಿದ್ರಿ? ನಂದು ಜೈಪುರಲ್ಲಿ ಆನ್ ದಿ ಹೈವೇ ಶ್ರೀನಗರ್. ಜೈಪುರ, ಇವಳು ಶ್ರೀನಗರಲ್ಲಿ ಇದ್ದಿದ್ದು. ಸೊ ಆನ್ ದಿ ವೇ ನಾವು ಕೇಕ್ ಕಟ್ ಮಾಡಿ, ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಫೀಲಿಂಗ್. ತುಂಬ ಖುಷಿ ಆಯಿತು. ಆಮೇಲೆ ಅದೆಲ್ಲ ಸೇರಿನೂ ಅಂದರೆ 100 days ನಾವು ಹೊರಗಡೆನೂ ಊಟ ಮಾಡಿದ್ದೀವಿ ಒಳ್ಳೆ ಇದರಲ್ಲಿ. ಅನ್ಪ್ಲಾನ್ಡ್ ಇವ್ರ ಬರ್ತಡೇನು ಏಪ್ರಿಲ್ ಅಲ್ಲಿ ವಿ ಆಕ್ಚುಲಿ ಸೆಲೆಬ್ರೇಟೆಡ್ ಆನ್ ಅ ಹೈವೇ. ವಿ ಹ್ಯಾಡ್ ಗಾನ್ ಔಟ್ ಅಂಡ್ ವಿ ವರ್ ಕಮಿಂಗ್ ಬ್ಯಾಕ್. 12 ಗಂಟೆಗೆ ರೋಡಲ್ಲಿ ನಿಲ್ಲಿಸಿ ಕೇಕ್ ಕಟ್ ಮಾಡಿದ್ವಿ ಕೃಪಂದುನು. ಸೊ ನಾವು ದಿಸ್ ಇಯರ್ ವಿ ಆಲ್ 3 of us. ವಂಡರ್ಫುಲ್. ಸೊ ನೀವು ತುಂಬ ಟ್ರಿಪ್ ಮಾಡಿದ್ರೆ ಆಲ್ರೆಡಿ, ಬಟ್ ಒಂದು ಹೊಸ ಥಿಂಗ್ ಯು ವಿಲ್ ಲರ್ನ್ ಇನ್ ಎವ್ರಿ ಟ್ರಿಪ್ ಅಲ್ವಾ? ಆ ಥರ ನ್ಯೂ ಥಿಂಗ್ ದಟ್ ಯು ಹವ್ ಲರ್ನ್ಡ್, ಅದು ರೋಡ್ ಬಗ್ಗೆ ಇರ್ಬೋದು, ಕಾರ್ ಬಗ್ಗೆ ಇರ್ಬೋದು, ಡ್ರೈವಿಂಗ್ ಬಗ್ಗೆ ಇರ್ಬೋದು, ಒಟ್ಟಾರೆ ಇದೊಂದು ನಾನು ಐ ಹ್ಯಾವ್ ಟು ಇಂಪ್ಲಿಮೆಂಟ್ ಅಂತ ಅನ್ನೋ ಥರದ್ದು. ಆ ಥರ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಾವು ಫಸ್ಟ್ ಅಂದ್ಕೊಂಡ್ವಿ ತುಂಬ ಫೆಟಿಗ್ ಸೆಟ್ ಆಗಿಬಿಡುತ್ತೆ ಅಂತ. ಬಟ್ ನಾವು ಮಾಡಿರೋವಂಥ ಒಂದು ಮುಂಚೆ ಎಲ್ಲ ಹೆಂಗೆ ಅಂದರೆ ಯಾರು ಎಷ್ಟು ಓಡಿಸ್ತಾರೋ ಅವ್ರು ಓಡಿಸ್ಕೊಂಡು ಹೋಗಲಿ, ವೆದರ್ ಇಟ್ ಇಸ್ ಫ್ಯಾಮಿಲಿ ಆರ್ ಎನಿ ಅದರ್. ಇಲ್ಲಿ ಒಂಥರ ರೆಜಿಮ್ ಮಾಡಿದ್ರಿಂದ ನಾವು ದಟ್ ವರ್ಕ್ ವೆರಿ ವೆಲ್ ಫಾರ್ ಅಸ್. ದಟ್ ವಾಸ್ ಅ ಲರ್ನಿಂಗ್. ಒಂದು ದಿನ ಕೂಡ ನಮಗೆ ಆ ಒಂದು ಸುಸ್ತು ಆಗ್ತಾ ಇಲ್ಲ, ಯಾಕೆ ಇಷ್ಟು ಮಾಡ್ತಾ ಇದ್ದೀವಿ. ವಿ ನೆವರ್ ಒಂದು ಸೆಕೆಂಡ್ ಕೂಡ ವಿ ಹ್ಯಾಡ್ ದಟ್ ಸೆಕೆಂಡ್ ಥಾಟ್ ದಟ್ ವೈ ಆರ್ ವಿ ಡೂಯಿಂಗ್ ದಿಸ್. ವಿ ನೆವರ್ ಕೇಮ್ ಟು ಅಸ್. ಅಥವಾ
ಈ ಕ್ಯಾಮ್ರಾ ನಾನು ಹೇಳ್ದಂಗೆ ತುಂಬ ಫಾಗ್ ಇದ್ದಾಗ ದಟ್ ಪೆನಿಟ್ರೇಟ್ಸ್ ಲಾಟ್ ಮೋರ್ ಇನ್ಸೈಡ್. ಅದು ಏನತ್ರಲ್ಲೂ ನಾವು ನೋಡೋಕೆ ಹೋಗಿ ಅದರಲ್ಲಿ ಇಟ್ ವಾಸ್ ವರ್ಕಿಂಗ್ ಬೆಟರ್. ಸೊ ಇಟ್ ವಾಸ್ ಟೆಕ್ನಾಲಜಿ ಜಸ್ಟ್ ಟು ಗೆಟ್ ಅ ನೋ ಹೌ ಫಾರ್ ಅಸ್. ದಿಸ್ ಇಸ್ ಆಲ್ಸೋ ಪಾಸಿಬಲ್. ಅದನ್ನೊಂದು ಬಹುಶಃ ನೀವು ಈ ಐಡಿಯಾನ ಬಹುಶಃ ಈ ಕಾರ್ನವ್ರು ಕೊಟ್ಟರೆ ಅವರು ಏನೋ ಮಾಡ್ಬೋದು ಅನ್ಸುತ್ತೆ, ಅದನ್ನ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ಸುತ್ತಲ್ವಾ? ಅದೇ ನಿಜವಾಗ್ಲೂ ಅದಂತೂ ತುಂಬ ನಮಗೆ ಸಹಾಯ ಆಯಿತು. ಮತ್ತೆ ಇನ್ನೇನು I think confidence on each one of us, driving skills on, we know what we are good at. ಆಮೇಲೆ ರಾತ್ರಿ ನೀವು ಸೆಟಲ್ ಡೌನ್ ಆಗೋದು ಎಷ್ಟು ಗಂಟೆಗೆ ಮಲ್ಕೋತಿದ್ರಿ? ಮತ್ತೆ ಒಂದೆರಡು ಪ್ಲೇಸಸ್ ಅಲ್ಲಿ ಅಷ್ಟೇ ರಾತ್ರಿ ಆಯ್ತು ನಾವು ತಲುಪೋದು. ಆಗ್ರಾಯಿಂದ ಡೆಲ್ಲಿಗೆ ಹೋಗಿದ್ದು ನಾವು. ಆಗ್ರಲ್ಲಿ ನಮ್ಗೆ ಗಾಡಿ ಸಿಕ್ಕಿದ್ದೇನೆ ಸಾಯಂಕಾಲ ಆಯ್ತು. ಸೊ ಅದೊಂದಿನ ಲೇಟಾಗಿ ತಲುಪಿದ್ವಿ. ಮತ್ತೆ ವಾಪಸ್ಸು ಬಿಜಾಪುರಕ್ಕೆ ಬರ್ಬೇಕಾದ್ರೆ ಒಂದಿನ. ಅದ್ ಬಿಟ್ರೆ ಎಲ್ಲ ಕಡೆ ಕಂಫರ್ಟೇಬ್ಲಿ 4 ಗಂಟೆ 5 ಗಂಟೆ is what we plan to close. ಅಂದ್ರೆ ಕ್ಲೋಸ್ ಮಾಡೋದಂತ. ನಾವು ಪ್ಲಾನಿಂಗ್ ಸ್ಟೇಜಲ್ಲೇನೆ ಪರ್ ಡೇ ವಿ ವಿಲ್ ನಾಟ್ ಗೋ ಬಿಯಾಂಡ್ 600 ಆ ಥರ ಅಂದ್ಕೊಂಡಿದ್ವಿ. ಒಂದೆರಡು ದಿನ ಎಕ್ಸ್ಟ್ರಾ ಮಾಡಿದ್ವಿ, ಬಟ್ ಕಂಫರ್ಟೇಬ್ಲಿ ಪ್ಲ್ಯಾನ್ ಆಯಿತು. ಮತ್ತು ಅಪ್ ನಾರ್ತ್ ಹೋದಾಗ ಜಮ್ಮು ಟು ಶ್ರೀನಗರ್ ಅಲ್ಲೆಲ್ಲ 200-300 ಕಿಲೋಮೀಟರ್ಸ್ ಅಷ್ಟೇ ಇದ್ದಿದ್ದು. ಆದ್ರೂ ನಮಗೆ ಜಾಸ್ತಿ ನಾವೇನು ಅಂದ್ಕೊಂಡ್ವಿ ಅಲ್ಲಿ ಬೇಗ ಹೋದರೆ ಅಲ್ಲಿ ಜಾಗ ನೋಡೋಕೆ ನಮ್ಗೆ ಟೈಮ್ ಸಿಗತ್ತೆ. ಮತ್ತು ಎಲ್ಲ ಘಾಟ್ ಸೆಕ್ಷನ್ ಎಲ್ಲ ಇರೋ ಕಡೆ ಎಲ್ಲ ಸುಮ್ಮನೆ ಜಾಸ್ತಿ ಫಾಸ್ಟ್ ಹೋಗೋದು ಬೇಡ. ಅಷ್ಟು ಟೈಮ್ ಆಗೇ ಬಿಡ್ತಾ ಇತ್ತದು. ನಾವು ಆರಾಮಾಗಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ನನಗೆ ನೀವು ಹೇಳಿದ್ದು ಅಂದರೆ ಇಂಡಿಯಾ ಬಗ್ಗೆ ನನಗೆ 2-3 ಪಾಯಿಂಟ್ಗಳು ತಲೆಯಲ್ಲಿ ಹಾಗೆ ಉಳ್ಕೊಳುತ್ತೆ. ಒಂದೇನಂದರೆ ನಮ್ಮ ಥ್ರೆಶೋಲ್ಡನ್ನು ಪಾರ್ ಮಾಡೋದು ಅದೆಲ್ಲ. ಬಟ್ ನೀವು ಹೇಳಿದ್ದು ಒಂದು ಈಗ ನಾರ್ತಲ್ಲಿ ನಾವು ಅಂದರೆ ನಮ್ಮ ಟ್ರಾಫಿಕ್ ರೂಲ್ಸ್ ಬಗ್ಗೆ, ನಮ್ಮ ಒಂದು ಕಂಜೆಷನ್ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ, ಅಲ್ಲಿ ಹೋದ್ಮೇಲೆ ಸ್ವಲ್ಪ ಗೊತ್ತಾಗುತ್ತೆ ಅಲ್ವಾ? ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ವಾಟ್ ನ್ಯೂ ಥಿಂಗ್ ಯು ಲರ್ನ್ಡ್ ಅಬೌಟ್ ಇಂಡಿಯಾ ಆಸ್ ಅ ಹೋಲ್? ವಿದ್ಯಾ, ನೀವು ಹೇಳ್ಬೋದು ದಿಸ್ ಇಸ್ ಇಂಡಿಯಾ ಅಂತ ಹೇಳಿ ನಿಮಗೆ ಇದು ದಿಸ್ ಇಸ್ ಆಲ್ಸೋ ಇಂಡಿಯಾ ಅಂತ ಅನಿಸಿದ್ದು? I think safety, people helping each other. ಗುಡ್ ಥಿಂಗ್ಸ್. So when ನಮ್ದು ಗಾಡಿ ಯಾವಾಗ ಬ್ರೇಕ್ ಡೌನ್ ಆಯಿತು, ಸೊ what kind of support we got from people, that was something which was we did not ಸೊ expect. ನಿಮಗೆ ಎಲ್ಲ ಕಡೆ ಅಂದರೆ ನಿಮ್ಗೆ ಹೆಲ್ಪ್ ಸಿಕ್ತು ಬೇಸಿಕಲಿ? Yeah. So we were actually telling everyone we are doing this Kanyakumari to Kashmir. They were really surprised, and only 3 of us, 3 women. So there's nobody with you. ಯಾರು ಇಲ್ವಾ ನಿಮ್ಮ ಜೊತೆ, ಯಾರು ಗಂಡಸರು ಬಂದಿಲ್ವಾ ಅಂತ. ನೀವೇನು ಕಲ್ಕೊಂಡ್ರಿ ಹೊಸದು ಭಾರತದ ಬಗ್ಗೆ? ನನ್ಗೆ ಅನ್ಸೋದು ನಾವು ಪ್ರಾಪರ್ ಪ್ಲಾನಿಂಗ್ ಮಾಡಿ ಹೋಗಿದ್ದಕ್ಕೆ ನಿಜವಾಗ್ಲೂ ಭಾರತದಲ್ಲಿ ವಿಮೆನ್ನೇ ಟ್ರಾವೆಲ್ ಮಾಡೋದಕ್ಕೆ, ಈವನ್ ಸೋಲೋ ಟ್ರಾವೆಲಿಂಗ್ ಮಾಡೋದು ಕೂಡ ಆತ್ಮನಿರ್ಭರಾಗಿ ನಾವು ಮಾಡಬಹುದು ಅಂತ. ನೀವು ನಂಬಲ್ಲ, ನಾವು ಎಲ್ಲೂ ಸೆಲ್ಫಿ ತಗೊಂಡಿಲ್ಲ, ಯಾರನ್ನೂ ಜನಗಳನ್ನ ತೆಗಿರಿ ಅಂತ ತೆಗ್ಸಿಲ್ಲ. ವಿ ಹ್ಯಾಡ್ ದಟ್ ಸೆಲ್ಫಿ ಸ್ಟಿಕ್. ಹೋಗಿ ಒಂದು ಕಡೆ ನಿಲ್ಲಿಸ್ಬಿಟ್ಟು ಕ್ಯಾಮ್ರಾ ಮೊಬೈಲ್ ಇಟ್ಬಿಟ್ಟು ಬಂದು ಆರಾಮ್ಸೆ ನಮ್ಮ ಫೋಟೋಗಳು ತಗೊಂಡು ಎಲ್ಲ ಕಡೆ ನಾವು ತುಂಬ ಚೆನ್ನಾಗಿ ಪ್ಲ್ಯಾನಿಂಗ್ ಮಾಡಿದ್ರಿಂದ ಆ್ಯಕ್ಚುಲಿ ಆತ್ಮನಿರ್ಭರಾಗಿ ನಾವು ಹೋಗಬಹುದು ಅಂತ ನಮಗೆ ರಿಯಲೈಸ್ ಆಯಿತು. ಎಲ್ಲ ಕಡೆ ಈವನ್ ಫ್ಯೂಲ್ ಫಿಲಪ್ ಮಾಡೋದಾಗಲಿ, ಗಾಡಿದು ಅಲರ್ಟ್ಸ್ ಎಲ್ಲ, ಆ್ಯಸ್ ಐ ಸೆಡ್ ಟೆಕ್ನಾಲಜಿ ಕೂಡ, ಇಫ್ ಯು ನೋ ಹೌ ಟು ಯೂಸ್ ಟೆಕ್ನಾಲಜಿ, ತುಂಬಾ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು. ಇದು ಸಾಧ್ಯ ಇದೆ ಭಾರತದಲ್ಲಿ. ಅಫ್ಕೋರ್ಸ್ ರೋಡ್ಗಳ ಸ್ಥಿತಿ ಎಲ್ಲ ಈ ಸಲ ಹೋಗಿ ಬಂದು ಇನ್ನೊಂದು 3 ತಿಂಗಳು ಬಿಟ್ಟು ಹೋದರೆ ರೋಡಿಂದ ಇದೇ ಚೇಂಜ್ ಆಗಿಬಿಟ್ಟಿರುತ್ತೆ. ಮತ್ತೆ ಅಲ್ಲಿ ಏನೋ ಕೆತ್ತುತ್ತಾ ಇರ್ತಾರೆ, ಏನೋ ರಿಪೇರಿ ನಡೀತಾನೆ ಇರುತ್ತೆ. ಇನ್ ಸ್ಪೈಟ್ ಆಫ್ ಆಲ್ ದ್ಯಾಟ್ ನಾವು ಎಂಜಾಯ್ ಮಾಡ್ಕೊಂಡು ಹೋಗಬಹುದು. ಒಂದು ಬೇರೆ ಬೇರೆ ರೀತಿಯ ಟೆರೈನ್ಸ್ ನೋಡೋಕ್ಕೆ ನಮಗೆ ಸಿಗತ್ತೆ. Especially the colors which changes from like what ಮಣ್ಣಿನ ಕಲರ್ ಕೂಡ, ಮಣ್ಣಿನ ಕಲರು, ಈವನ್ ಇಲ್ಲಿ ಕೆಂಪು ಮಣ್ಣು ನೋಡ್ತೀವಿ ನಾವು ಬೆಂಗಳೂರಲ್ಲಿ, ಆ ಕಡೆ ಹೋಗ್ತಾ ಹೋಗ್ತಾ ಕಪ್ಪು ಮಣ್ಣು, ಗ್ರೇ. ಶ್ರೀನಗರಲ್ಲಿ ಕೂಡ ನಮಗೆ ಇನ್ಫ್ಯಾಕ್ಟ್ ನಾವು ಸ್ನೋಫಾಲ್ ಆಗ್ತಾ ಇದೆ ಆಲ್ರೆಡಿ ಅಂತ ನಾವು ಹೊರಡೋ ದಿನ ತುಂಬ ಆ ಥರ ಎಲ್ಲ ನ್ಯೂಸ್ ಬಂದಾಗ ಹೆದರಿಕೆ ಆಗಿತ್ತು. ಬಟ್ ಅದ್ರ ಅಷ್ಟೊಂದು ಏನೋ ನಮಗೆ ತೊಂದರೆ ಆಗಲಿಲ್ಲ. ಎಸ್, ಎನಿಥಿಂಗ್ ಯು ವಾಂಟ್ ಟು ಸೇ? ನನಗಂತೂ ಐ ಥಿಂಕ್ ನಮ್ಮ ದೇಶದ ಮೇಲೆ ಇನ್ನೂ ಹೆಮ್ಮೆ ಜಾಸ್ತಿ ಆಗುತ್ತೆ. ನಾವು ಆ್ಯಸ್ ಅ ಟ್ಯಾಕ್ಸ್ ಪೇಯರ್ ಯಾವಾಗಲೂ ಅಳ್ತಿರ್ತೀವಿ ಎಲ್ಲಿ ಇಷ್ಟು ಹೋಗುತ್ತೆ ದುಡ್ಡು ಅಂತ. ಆದರೆ ಇನ್ಫ್ರಾಸ್ಟ್ರಕ್ಚರ್ಗೆ ಮಾಡಿರೋ ಖರ್ಚು, ನಮ್ಮ ಏನಂತಾರೆ ಜಮ್ಮುವಿಂದ ಶ್ರೀನಗರಕ್ಕೆ ಹೋಗ್ಬೇಕಾದ್ರೆ ಅವರು ಕಟ್ಟಿರೋವಂಥ ಟನಲ್ಸು, ಇನ್ಫ್ರಾಸ್ಟ್ರಕ್ಚರ್, ಆ ಒಂದು ಚೇನಾಬ್ ನದಿ ಮೇಲಿಂದ ತೆಗೆದು ಅಂಥ ಒಂದು ಪಿಲ್ಲರ್ಸ್ನ ಬಿಲ್ಡ್ ಮಾಡಿ, ಯು ಕಾಂಟ್ ಇಮ್ಯಾಜಿನ್ ದ ಹೈಟ್ ಆಫ್ ದೋಸ್ ಪಿಲ್ಲರ್ಸ್. ಐ ಮೀನ್ ಐಮ್ ಶ್ಯೂರ್ ಚೈನಾ ಬಗ್ಗೆ ನೋಡಿದ್ದೀವಿ, ಅಥವಾ ನಮ್ಮದು ರೀಸೆಂಟ್ ರೈಲ್ವೆ ಬ್ರಿಡ್ಜ್ ಕಟ್ಟಿರೋದು ನೋಡಿದ್ದೀವಿ. ಬಟ್ ನಿಜವಾಗ್ಲೂ ಲೈವ್ ನೋಡೋಕ್ಕೆ ಆ ಥರ ಕಟ್ಟಿ ಆ ಇನ್ಫ್ರಾಸ್ಟ್ರಕ್ಚರು ಮಾಡಿ, ಬಿಕಾಸ್ ಆಫ್ ಲ್ಯಾಂಡ್ ಸ್ಲೈಡ್ಸ್ ದೇ ಆರ್ ಟ್ರೈಂಗ್ ಟು ಬಿಲ್ಡ್ ಕಟ್ ಇನ್ಸೈಡ್ ಮೌಂಟ್. ಅದನ್ನೆಲ್ಲ ನೋಡಿ ನನಗೆ ಒಂದು ಕಡೆ ನನಗೆ ಅನಿಸಿದ್ದು, ನಮ್ಮ ಟ್ಯಾಕ್ಸ್ ದುಡ್ಡು ಕೆಲವೊಂದು ಕಡೆ ಹೋಗ್ತಾ ಇರೋದು ತುಂಬ ಇಂಪಾರ್ಟೆಂಟು. ಇಲ್ಲಾಂದರೆ ಇದೇ ನಾವು ಇನ್ನೊಂದು 10-15 ವರ್ಷದ ಹಿಂದೆ ಪ್ಲ್ಯಾನ್ ಮಾಡಿದರೆ ಬಹುಶಃ ನಮ್ಗೆ 20-25-30 ದಿವಸ ಬೇಕಾಗ್ತಾಯಿತ್ತೋ ಏನೋ ಕವರ್ ಮಾಡೋಕ್ಕೆ. ಎಷ್ಟು ಕೆಲವು ಅಟ್ಲೀಸ್ಟ್ 80% ರೋಡ್ಸ್ ನಮಗೆ ತುಂಬ ಚೆಂದ ಇತ್ತು. ರೋಡ್ಸ್ ಮಾತ್ರ ಅಷ್ಟು ಕಂಫರ್ಟು, ಸ್ಪೀಡು,
ಆ್ಯಂಡ್ ಯುನೋ ಟೈಮ್ ಲೈನ್ಸ್ ನಾವು ಇಷ್ಟು ಬೇಗ ಕವರ್ ಮಾಡೋಕ್ಕೆ ಸಾಧ್ಯ ಅದರಿಂದಾನೆ. ಸೊ ನನಗೆ ನಮ್ಮ ದೇಶದ ಮೇಲೆ ಇನ್ನೂ ಜಾಸ್ತಿ ಹೆಮ್ಮೆ ನೋಡಿ. ಆ್ಯಂಡ್ ಹತ್ರದಿಂದ ನಾವು ಎಷ್ಟು ನೋಡಿದ್ದೀವಿ ಅಂದರೆ ಶ್ರೀನಗರದಲ್ಲಿ ಹೆಂಗೆ ನಮ್ಮನ್ನು ನಮ್ಮ ದೇಶ ನಮ್ಮನ್ನು ಕಾಯ್ತಾ ಇದೆ. ನಾವು ಇಲ್ಲಿ ಕೂತಿರೋದು ಬೇರೆನೇ ಲೈಫು. ಅಲ್ಲಿ ಹೆಜ್ಜೆ ಶ್ರೀನಗರ್ ಹೋಗಿ ನೋಡಿದ್ರೆ ಕಮಾಂಡೋಸು ಪ್ರತಿ 50 ಮೀಟ್ರಿಗೆ ಜನ ನಿಂತಿದ್ದಾರೆ, ಕಾಯ್ತಾ ಇದ್ದಾರೆ. ಅವ್ರು ನಮ್ಮ ದೇಶನ ಅಷ್ಟು ಕಾಪಾಡೋದ್ರಿಂದ ನಾವಿವತ್ತು ಇಲ್ಲಿ ಕೂತು ಇನ್ನೊಂದು ಟ್ರಿಪ್ ಹಾಕೋಣವಾ ಅಂತ ಅಲ್ಲ, ಅವರು ತಮ್ಮ ಪೂರ್ತಿ ಫ್ಯಾಮಿಲಿಗಳನ್ನ ಬಿಟ್ಟು ನಮ್ಮನ್ನು ಕಾಯ್ತಾ ಇರೋದು ನನಗಂತೂ ತುಂಬ ಹೆಮ್ಮೆ ಜಾಸ್ತಿ. ಐ ಆಮ್ ಸೋ ಪ್ರೌಡ್ ಅಷ್ಟೇ. ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಈ 3 ಪಾತ್ರಧಾರಿಗಳದ್ದು ಇನ್ನೊಂದು ಮುಖ್ಯವಾದ ಪಾತ್ರಧಾರಿ ಬಗ್ಗೆ ಮಾತಾಡದೇ ಇದ್ದರೆ ಇದು ಇನ್ಕಂಪ್ಲೀಟ್ ಆಗುತ್ತೆ. ಅದುವೇ ಥಾರ್ ಅಲ್ವಾ? ಸೊ ಅದು ಪೂರ್ಣಿಮಾ ಅವ್ರದ್ದೇ ಥಾರ್. ಅದು ನಾನು ಥಾರ್ ಓಡಿಸಿಲ್ಲ, ನಂಗೆ ಗೊತ್ತಿಲ್ಲ. ಬಟ್ ನನಗೆ ಆ ವೆಹಿಕಲ್ಗಳದ್ದೊಂದು ಅರ್ಥ ಆಗುತ್ತೆ. ನೀವು ಇನ್ನೂ ಓಡ್ಸೋಕ್ಕೆ ಶುರು ಮಾಡಿದರೆ ಯು ವಿಲ್ ಫಾಲ್ ಇನ್ ಲವ್ ವಿತ್ ವೆಹಿಕಲ್ ಅಲ್ವಾ? ನಾನು ಡಸ್ಟರ್ ತೊಗೊಂಡಾಗ ಸುಮಾರು ವರ್ಷದ ಹಿಂದೆ ತೊಗೊಂಡಾಗ, ಅಂದರೆ ನಾನು ಅದಕ್ಕಿಂತ ಮುಂಚೆ ಒಂದು ಬೇರೆದಿತ್ತು, ಮಾರುತಿ ಇತ್ತು. ಅಂದರೆ ನಿಮ್ಮ ಕಂಫರ್ಟ್ ಲೆವೆಲೇ ಬೇರೆ ನೀವು SUV ಬಂದ ತಕ್ಷಣ. ಆಮೇಲೆ ನೀವು 300 ಕಿಲೋಮೀಟರ್ ಓಡಿಸಿದ್ರೆ ಏನೂ ಕೆಲಸ ಮಾಡೋಕ್ಕಾಗ್ತಿರಲಿಲ್ಲ ನನಗೆ ಮುಂಚೆ ಕಾರಲ್ಲಿ. ಇದರಲ್ಲಿ 600 ಕಿಲೋಮೀಟರ್ ಓಡಿಸಿದ್ರು ಕೂಡ ಯು ಕ್ಯಾನ್ ಕಮ್ ಟು ಆಫೀಸ್ ಆ್ಯಂಡ್ ಯು ಕ್ಯಾನ್ ವರ್ಕ್. ಅಂದರೆ ಆ ಥರದೊಂದು ಕಂಫರ್ಟ್, ಐ ಅಂಡರ್ಸ್ಟ್ಯಾಂಡ್ ದಟ್. ಸೊ ಹೌ ವಾಸ್ ಥಾರ್? ನಾವು ಪ್ರೀತಿಯಿಂದ ನಮ್ಮ ಥಾರ್ಗೆ ಕರಿಯ ಅಂತ ಹೆಸರಿಟ್ಟಿದ್ವಿ. ಕರಿಯ ಐ ಲವ್ ಯು ಅಂತ ಹಾಡು ಹೇಳ್ಕೊಂಡು. ಇಟ್ ಈಸ್ ಆ್ಯಕ್ಚುಲಿ ಆಫ್ ರೋಡ್ ವೆಹಿಕಲ್ಲು, ಇಟ್ಸ್ ನಾಟ್ ಅ ಲಕ್ಸುರಿ ವೆಹಿಕಲ್ಲು. ಅದರಲ್ಲಿ ಇನ್ಫ್ಯಾಕ್ಟ್ ಏನು ಎಲೆಕ್ಟ್ರಾನಿಕ್ಸ್ ಜಾಸ್ತಿ ಇಲ್ಲವೇ ಇಲ್ಲ. ಒಂದು ಬ್ಲೂಟೂತ್ ಕೊಟ್ಟಿದ್ದಾರೆ, ಅಷ್ಟು ಬಿಟ್ಟರೆ ಏನು ಎಕ್ಸ್ಟ್ರಾ ಎಲೆಕ್ಟ್ರಾನಿಕ್ಸ್ ಲಕ್ಸುರಿ ಗಾಡಿ ಅಲ್ಲ ಇದು. ಸೊ ಇವರಿಬ್ಬರ ಹತ್ರ ಎಲ್ಲ ಲಕ್ಸುರಿ ಗಾಡೀಸೇ ಇರೋದು. ಆದ್ರೂ ನಾವು ಎಕ್ಸ್ಪ್ಲೈನ್ ಮಾಡಿ ಅರ್ಥ ಮಾಡಿಸ್ಕೊಳ್ಳೋಕ್ಕೆ ತುಂಬಾ ಈಸಿ ಆಯಿತು. ಇಟ್ಸ್ ಆಟೋಮ್ಯಾಟಿಕ್ಕು. ಇವರಿಬ್ಬರು ಮ್ಯಾನ್ಯುಯಲ್ ಓಡಿಸೋರು. ಇದಕ್ಕೋಸ್ಕರ ಸ್ಪೆಷಲಿ ವಿದ್ಯಾ ಸ್ವಲ್ಪ ಟ್ರೈನಿಂಗ್ ಎಲ್ಲ ತೊಗೊಂಡು ಶಿ ಲರ್ನ್ಟ್ ಆ್ಯಂಡ್ ಶಿ ವಾಸ್ ವೆರಿ ಪರ್ಫೆಕ್ಟ್. ಎರಡನೇದು ಏನು ಹೇಳ್ಬೇಕಂದ್ರೆ ಆ ಸ್ಪೀಡ್. ಎಷ್ಟು ಸ್ಪೀಡ್ ಹೋಗಿದ್ದಾರೆ ಮ್ಯಾಕ್ಸಿಮಮ್ 140 ತನಕ ಹೋದ್ವಿ. 145 ಒಂದೇ ಒಂದು ಚಲನ್ ಕೂಡ ಬಂತು ನಮಗೆಲ್ಲ ಓವರ್ ಸ್ಪೀಡಿಂಗ್ ಮಾಡಿದ್ದಕ್ಕೆ. ಮುಖ್ಯವಾಗಿ ನಾನು ಒಂದು ಹೇಳ್ಬೇಕಂದ್ರೆ, ನನಗೆ ನನ್ನ ಗಾಡಿ ಮೇಲೆ ಅಷ್ಟು ಅಟ್ಯಾಚ್ಮೆಂಟ್ ಇದೆ ಅಂತ ಅನ್ಸೇ ಇರಲಿಲ್ಲ ವೆನ್ ಐ ಡಿಸೈಡೆಡ್ ಟು ಬೈ ಥಾರ್. ಕೆಲವರೆಲ್ಲ ಏನು ನೀವು ಲೇಡೀಸು ನಾವು ಪವರ್ಫುಲ್ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಇದನ್ನು ತೊಗೊತಾ ಇದ್ದೀರಾ, ಅಂದರೆ ನಾನು ಬೇರೆ ಹೈಟೂ ಕಮ್ಮಿ ಅಲ್ವಾ, ಸುಮ್ಮನೆ ಥಾರ್ ಮೂಲಕ ನೀವು ಶೋ ಆಫ್ ಮಾಡ್ತಿದ್ದೀರಾ ಆ ಥರ ಎಲ್ಲ ಕೆಲವರು ಇದು ಮಾಡೋರು. ಬಟ್ ಆ ಬ್ರೇಕ್ ಡೌನ್ ಆದಾಗ ಥಾರ್ದು ಒಳಗಡೆ ಸರ್ವಿಸ್ ಸ್ಟೇಷನ್ ಒಳಗಡೆ ಹೋದಾಗ ಐ ಸ್ಟಾರ್ಟೆಡ್ ಕ್ರೈಯಿಂಗ್. ನನ್ನ ಗಾಡಿನ ಆ ಥರ ನಾನು ನೋಡೇ ಇಲ್ಲ. 2.5 ವರ್ಷ ಆಯಿತು ಸುಮಾರು ತೊಗೊಂಡು. ಅದು ನನಗೆ ಅನ್ಸೇ ಇರಲಿಲ್ಲ ನನಗೆ ಗಾಡಿ ಬಗ್ಗೆ ಅಷ್ಟು ಅಟ್ಯಾಚ್ಮೆಂಟ್ ಬೆಳೆದಿದೆ ಅಂತ. ನಾವೆಲ್ಲ ಸುಮ್ಮನೆ ಜೋಕ್ಸ್ ಮಾಡ್ತಿರ್ತೀವಿ ಗಾಡಿ ಬಗ್ಗೆ. ದೆರ್ ವಾಸ್ ಒನ್ ಜೋಕ್, ನಾವು ಒಬ್ಬ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ, ಹೆಂಡತಿ ಕಳೆದೋಗಿದ್ದಾಳೆ ಅಂತ ಹೇಳೋಕ್ಕೆ. ಹೆಂಡತಿ ಬಗ್ಗೆ ಅವನಿಗೆ ಡಿಸ್ಕ್ರಿಪ್ಷನ್ನೇ ಹೇಳೋಕ್ಕೆ ಬರ್ತಿಲ್ಲ, ಬಟ್ ಗಾಡಿ ಬಗ್ಗೆ ಪೂರ್ತಿ ಹೇಳ್ತಾ ಇರ್ತಾನೆ. ಸೊ ಆ ಒಂದು ಅಟ್ಯಾಚ್ಮೆಂಟ್ ಏನು ಅಂತ ನನಗೆ ಅರ್ಥ ಆಯಿತು ಈ ಟ್ರಿಪ್ಪಲ್ಲಿ. ಸೊ ತುಂಬ ಒಂದು ಕನ್ವೀನಿಯೆಂಟ್ ಆಗಿತ್ತು. ಆ್ಯಂಡ್ ಇಟ್ಸ್ ಅ ಸ್ಟರ್ಡಿ ವೆಹಿಕಲ್ಲು. ನಮಗೆ ಬಿದ್ದಿದ್ದು ಇಂಪ್ಯಾಕ್ಟು ಥಾರ್ ಆಗಿದ್ದರಿಂದ ಅಷ್ಟು ಏನೂ ನಮ್ಗೊಂದು ಸ್ಕ್ರ್ಯಾಚ್ ಆಗಲಿಲ್ಲ. ಬಟ್ ಬೇರೆ ವೆಹಿಕಲ್ ಆಗಿದ್ದಿದ್ರೆ ಡೆಫಿನೆಟ್ಲಿ ತಾರ್ದು ಆ ಸ್ಟೆಪ್ನಿ ಕೂಡ ಒಂಥರ ಅಂಗರಕ್ಷಕ ಇದ್ದಂಗೆ ಅದು ಹಿಂದ್ಗಡೆ. ಯಾಕಂದ್ರೆ ಅದೇ ದಟ್ ಓನ್ಲಿ ಟುಕ್ ದ ಮ್ಯಾಕ್ಸಿಮಮ್. ಸೊ ಕಂಫರ್ಟ್ ವೈಸ್ ಇಟ್ ವಾಸ್ ಗುಡ್. ಆ್ಯಂಡ್ ನಾವು ಒಂಥರ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ವಿ. ವಿ ಆರ್ ನಾಟ್ ಗೋಯಿಂಗ್ ಆನ್ ಎ ಲಕ್ಸುರಿಯಸ್ ಕಾರ್. ಸೊ ಇದರಲ್ಲಿ ಏನು ಒಂದು ಮೈಕೈ ನೋವು ಆ ಥರದ್ದು ಏನಿರ್ಬೋದು, ಅಥವಾ ಮುದ್ರಕೊಂಡು ಕೂತ್ಕೊಳ್ಳೋದು. ಇಟ್ಸ್ ಅ 3 ಡೋರ್ ವೆಹಿಕಲ್. ಹಿಂದೆ ಕೂತ್ಕೊಳ್ಳೋರಿಗೆ ಸ್ವಲ್ಪ ಬಗ್ಗಿ ಕಷ್ಟಪಟ್ಟು ಹೋಗಿ ಕೂತ್ಕೊಳ್ಬೇಕು. ಸೊ 1 or 2 days ನಮಗದು ಒಂದು ಟಾಸ್ಕ್ ಅನ್ನಿಸ್ತು. ಆಮೇಲೆ ತುಂಬಾ ಕಂಫರ್ಟೇಬಲ್ ಆದ್ವಿ. ಹಿಂದೆ ಹೋಗೋಕೆ ಆಮೇಲೆ ಕಾಂಪಿಟೇಷನ್ ಶುರುವಾಯಿತು. ನಾನು ಹೋಗ್ತೀನಿ. ಹಿಂದೆ ಇರೋರಿಗೆ ಕೆಲಸ ಕಮ್ಮಿ, ಮುಂದೆ ಇರೋರಿಗೆ ದೇ ಹ್ಯಾವ್ ಟು ಬಿ ಅಲರ್ಟ್. ಸೊ ಮಲಗಬೇಕು ಅನ್ನಿಸ್ದಾಗ ಹಿಂದಕ್ಕೆ ಹೋಗ್ಬಿಡ್ತಾ ಇದ್ವಿ. ಹಿಂದೆ ಹತ್ರ ಕಂಫರ್ಟ್ ಮಾಡ್ಬಿಟ್ಟಿದ್ವಿ. ದಿಂಬು ಗಿಂಬು ಎಲ್ಲ ಇಟ್ಕೊಂಡು, ಆಮೇಲೆ ತಿಂಡಿಗಳು ಎಲ್ಲ ಹಿಂದೆ ತಿರುಗಿದಾಗ ಕಾಲೆತ್ತಿ ಆ ಸೈಡಲ್ಲಿ ಮಲ್ಕೊಳಕ್ಕೆ. ಸೊ ಕಾರ್ ಒಂದು ಏನ್ ಹೇಳ್ಬೇಕಂದ್ರೆ, ದೋ ಇಟ್ ಈಸ್ ಆಫ್ ರೋಡ್ ವೆಹಿಕಲ್, ನಾವು ಹೈವೇಸ್ ಅಲ್ಲಿ ಕೂಡ ಕಂಫರ್ಟೇಬ್ಲಿ ಹೋಗಿ ಬಂದ್ವಿ. ಇನ್ನು ಎಲ್ಲಕ್ಕಿಂತ ಇನ್ನೊಂದು ಮುಖ್ಯ ಅಂತಂದ್ರೆ ನನಗೆ ಅನ್ಸೋದು, ಹೆಣ್ಮಕ್ಳು ಈ ಥರ ಹೋಗ್ತಾರೆ ಅಂದ್ರೆ ಗಂಡಸರು ಫಸ್ಟ್ ಅಲರ್ಟ್ ಆಗ್ಬಿಡ್ತಾರೆ. ಹೌದು. ನೋ, ಇನಿಷಿಯಲಿ ನಾವು ಅನ್ಕೊಂಡ್ವಿ ಯಾರನ್ನಾದ್ರ ಮೇ ಬಿ ಕಾಮನ್ ಫ್ರೆಂಡ್ ಆರ್ ಸಂಬಡಿ ಯಾರನ್ನಾದ್ರ ಕರ್ಕೊಂಡು ಹೋದ್ರೆ ಜೊತೆಗೆ ಇಟ್ ಇಸ್ ಫಾರ್ ದ ಸೇಫ್ಟಿ ರೀಸನ್ಸ್. ಯಾರನ್ನಾದ್ರ ಕರ್ಕೊಂಡು ಹೋದ್ರೆ ಇನ್ನೊಂದು ಕಾರ್ನ ಒಂದು ಸ್ಟ್ಯಾಂಡ್ ಬೈ ತರನೂ ವಿಲ್ ಡೂ ದಟ್ ಅಂತ. ಬಟ್ ದೆನ್ ದಿ ಪರ್ಪಸ್, ದಿ ಐಡಿಯಾ ಇಸ್ ನಾಟ್ ಸಾಲ್ವ್ ಇಫ್ ವಿ ಆ್ಯಕ್ಚುಲಿ ಯಾರನ್ನಾದ್ರೂ ಬೇರೆಯವ್ರನ್ನ ಕರ್ಕೊಂಡು ಹೋದ್ರೆ ಅಂತ.
ಸೊ ದಟ್ಸ್ ವೆನ್ ವಿ ಡಿಸೈಡೆಡ್ ಇಲ್ಲ ನಾವು ಮೂರೇ ಆಮೇಲೆ ಜನ ಹೋಗೋಣ. ಇನ್ನೊಂದು ನಾನು ಅದಕ್ಕೆ ಆ್ಯಡ್ ಮಾಡಬೇಕು, ನಾವು ಎಲ್ಲ ಸಲ ಕೃಪಾನ ಆಗಲೇ ಹೇಳಿದ್ಲು, ನಾವು ಟೈಮ್ ಮ್ಯಾನೇಜ್ಮೆಂಟು ಏನಕ್ಕೂ ಟೈಮ್ ಇಲ್ಲ ಅಂತ ಹೇಳ್ತಿರ್ತೀವಿ. ಈಗ ನಾನು ವಿಜಯ ಕಾದಂಬರಿ ಬರೆದಾಗ ಅದರಲ್ಲಿ ಒಂದು ಕೋಟ್ ಹೇಳಿದ್ದೆ, ಗ್ರೇವ್ಯಾರ್ಡ್ ಈಸ್ ಫುಲ್ ಆಫ್ ಇಂಡಿಸ್ಪೆನ್ಸಿಬಲ್ ಪೀಪಲ್ ಅಂತ. ಸೊ ಯಾವಾಗ್ಲೂ ಲೈಕ್ ಒನ್ ಆಫ್ ಅವರ್ ಕಸಿನ್ಸ್ ಶಿ ವಾಂಟೆಡ್ ಟು ಜಾಯಿನ್, ಬಟ್ ಮಗು ಚಿಕ್ಕದಿದೆ, ನಾನು ಹೆಂಗೆ ಬರೋದು, 16 ದಿನಗಟ್ಟಲೆ ಹೆಂಗೆ ಮನೇಲಿ ಪಾಪ ಮ್ಯಾನೇಜ್ ಮಾಡೋಕ್ಕೆಲ್ಲ ಅವ್ರಿಗೆ ಕಷ್ಟ ಆಗುತ್ತೆ, ಅದು ಇದು ಅಂದ್ಕೊಂಡು ನಾವುಗಳು ನಮಗೋಸ್ಕರ ಟೈಮ್ ತಗೊಳ್ಳೇಬೇಕು. ಇಫ್ ವಿ ರಿಯಲಿ ಆರ್ ಪ್ಯಾಷನೇಟ್ ಅಬೌಟ್ ಇಟ್, ಟೈಮ್ ತಗೊಳ್ಳೇಬೇಕಾಗತ್ತೆ. ಹಾಗಾಗಿ ನಾವು ಕೇಳಿದ ಒಂದು ಕಪಲ್ ಆಫ್ ಪೀಪಲ್ ಅವ್ರಿಗೆ ಟೈಮ್ ಇಟ್ ಸೆಲ್ಫ್ ವಾಸ್ ಅ ಬಿಗ್ ಚಾಲೆಂಜು. ಅಯ್ಯೋ ಅಷ್ಟೊಂದು ದಿನ ಬರೋಕ್ಕಾಗಲ್ಲ ನನಗೆ ಅಂತ. ಸೊ ನಮಗೆ ಅದು ವಿ ಡಿಸರ್ವ್ ದಿಸ್ ಅಂತ ಬರ್ದೇ ಇದ್ರೆ ವಿ ಕೆನಾಟ್ ಡೂ ಇಟ್. ಬಟ್ ಫ್ಯಾಮಿಲಿಯವ್ರು ಏನು ಹೇಳಿದರು ನಿಮ್ಮ? ಫ್ಯಾಮಿಲಿಯಿಂದ ಸಪೋರ್ಟ್ ಸಿಕ್ತು. ಆಕ್ಚುಲಿ ನಾವು 3 ಜನ ಯಾವ ಫೇಸಲ್ಲಿ ಇದ್ದೀವಿ ಅಂದರೆ, ನಮ್ಮ ಮಕ್ಕಳು ಆಲ್ರೆಡಿ ಗ್ರೋನ್ ಅಪ್ಸ್. ಅವಳ ಮಗಳಂತೂ ಇಂಜಿನಿಯರಿಂಗ್ ಓದ್ತಾ ಇದ್ದಾಳೆ, ನಮ್ಮಿಬ್ರು ಮಕ್ಕಳು 11th ಅಲ್ಲಿ ಇದ್ದಾರೆ ಇವಾಗ, ಫಸ್ಟ್ PUC. ಸೊ ದೇ ಆರ್ ಲೈಕ್ ಕೈಂಡ್ ಆಫ್ ಇಂಡಿಪೆಂಡೆಂಟ್ ಆಗಿದ್ದಾರೆ. ಈಗ ಫೈನಲಿ ನಿಮ್ಮ ತುಂಬ ಜನ ಹೆಣ್ಮಕ್ಳು ಇತ್ತೀಚೆಗೆ ಸೋಲೋ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಈ ಥರ ಗ್ರೂಪಲ್ಲಿ ಫ್ರೆಂಡ್ ಜೊತೆಗೆ ಹೋಗುವಂಥದ್ದು, ಇಬ್ಬರು ಹೋಗುವಂಥದ್ದು, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಅದು ಚಿಕ್ಕ ಒಂದು ಡೆಸ್ಟಿನೇಷನ್ ಇರ್ಬೋದು, ಅಥವಾ ಈ ಥರ ತುಂಬ ದೊಡ್ಡ ಲಾಂಗ್ ಡೆಸ್ಟಿನೇಷನ್ ಇರ್ಬೋದು, ಆ ಥರ ಎಲ್ಲ ಮಾಡ್ತಾರೆ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಕೃಪಾ ನೀವು? ಈಗ ನಾನು ಆ್ಯಕ್ಚುಲಿ ತುಂಬ ಸಂತೋಷ ಆಗುತ್ತೆ ಈ ನಮ್ಮ ಜೆನ್ಸೀಸ್ನ ನೋಡಿದ್ರೆ. ಅವರು ತುಂಬಾ ಇಂಡಿಪೆಂಡೆಂಟು ಆ್ಯಂಡ್ ಅವ್ರು ಆ್ಯಕ್ಚುಲಿ ನಿಜವಾಗ್ಲೂ ತುಂಬ ಬೌಂಡ್ರೀಸ್ಗೆ ವೆಯ್ಟ್ ಮಾಡಲ್ಲ, ಯಾರ ಅಪ್ಪಣೆಗೂ ಕಾಯಲ್ಲ. ಒಂಥರದ್ರಲ್ಲಿ ಒಳ್ಳೆಯದೇ ಅದು. ಸೊ ಏನಂದರೆ ಮಾಡಿ, ಅದ್ರದ್ದು ಮಾಡಿದಾಗ ಇಟ್ ಶುಡ್ ಗಿವ್ ಯು ಹ್ಯಾಪಿ ಮೆಮೊರೀಸ್ ಆ್ಯಂಡ್ ಹೆಲ್ಪ್ ಯು ಬಿಲ್ಡ್ ಆ್ಯಸ್ ಅ ಪರ್ಸನ್. ಒಂದು ವ್ಯಕ್ತಿತ್ವನ ನಿಮ್ಗೆ ಡೆವಲಪ್ ಮಾಡೋ ಹಾಗೆ ಈ ಜರ್ನೀಸ್ ಪಾಠ ಕಲಿಸ್ಲಿ ಅಷ್ಟೇ. ದಟ್ಸ್ ವಂಡರ್ಫುಲ್, ದಟ್ಸ್ ವಂಡರ್ಫುಲ್. ಯಾ ಪೂರ್ಣಿಮಾ, ಯು ವಾಂಟ್ ಟು ಸೇ? ನಾನು ಹೇಳೋದು, ಟ್ರಾವೆಲಿಂಗ್ ಈಸ್ ಸಚ್ ಎ ಥಿಂಗ್. ಅದೊಂಥರ ನಮಗೆ ತುಂಬ ನಮ್ಮ ಬಗ್ಗೆ ನಮ್ಮಲ್ಲಿ ಇಣಕ್ಕೆ ನೋಡ್ಕೊಳ್ಳೋದಕ್ಕೆ ಒಂದು ಸಮಯದ ಒಂದು ಅವಕಾಶವನ್ನು ಕೊಡತ್ತೆ. ಮತ್ತು ಬೇರೆ ಬೇರೆ ಕಲ್ಚರು, ಬೇರೆ ಬೇರೆ ಸೊಸೈಟಿಗಳು, ನಮ್ಮದು ಇಂಡಿಯಾ ಎಷ್ಟು ಡೈವರ್ಸ್ ಕಂಟ್ರಿ ಇಲ್ಲ, ಸಾಕಷ್ಟು ವೈವಿಧ್ಯತೆಗಳು ನಮಗೆ ಕಾಣಿಸತ್ವೆ. ನಾನು ಹೇಳೋದು ಇಷ್ಟೇ, ನಾವು ಒಂದು ಕಾಶ್ಮೀರ ಅಂತ ಹಾಕ್ಕೊಂಡ್ವಿ ಅಷ್ಟೇ ಕೇಟುಕ್ಕೆ, ಬಟ್ ಎಲ್ಲರಲ್ಲೂ ಯಾವುದೋ ಒಂದು ಇರುತ್ತೆ ಇಲ್ಲಿ ಅಚೀವ್ ಮಾಡಬೇಕು ಅಂತ. ಸೊ ನಿಮ್ಮ ಕಾಶ್ಮೀರವನ್ನು ನೀವು ಕಂಡುಕೊಳ್ಳಿ, ಅದನ್ನು ಸಾಧಿಸಿ, ಅದು ವೆರಿ ಮಚ್ ಪಾಸಿಬಲ್. ಇನ್ನು ಟೂಲ್ಸ್ಗಳು ಲಾಸ್ಟ್ ಫೈನಲಿ, ಈಗ ಕ್ಯಾಮ್ರಾ ಈಸ್ ಟೂಲ್, ಆ ಥರ ಯಾವೆಲ್ಲ ಟೂಲ್ಗಳನ್ನ ನೀವು ಯೂಸ್ ಮಾಡ್ಕೊಂಡ್ರಿ? ನಿಮ್ಮ ಟೂಲ್ಸ್ ಇನ್ ದ ಸೆನ್ಸ್, ಓಕೆ ಇದಾದ್ರೆ ಇದನ್ನ ಇಟ್ಕೊಂಬೋಣ, ಇದಾದ್ರೆ ಇದನ್ನ ಇಟ್ಕೊಂಬೋಣ. ನಿಮಗೋಸ್ಕರನೂ ಟೂಲ್ಸ್ ಇರುತ್ತೆ, ಕಾರ್ಗೋಸ್ಕರನೂ ಟೂಲ್ಸ್ ಇರುತ್ತಲ್ವ? ಕಂಪ್ಲೀಟ್ ಮ್ಯಾನ್ಯುಯಲ್ ಪಂಪ್, ಏರ್ ಪ್ರೆಷರ್ದು, ಪ್ಲಸ್ ಬ್ಯಾಟ್ರಿ ಆಪರೇಟೆಡ್ ಪಂಚರ್ ಕಿಟ್ಟು, ಸೆಲ್ಫಿ ಸ್ಟಿಕ್. ಬಟ್ ಪಂಕ್ಚರ್ ಆಗಿಲ್ಲ ಎಲ್ಲೋ? ಆಯ್ತು, ಒಂದ್ ಕಡೆ ಆಯ್ತು, ಅದು ಶ್ರೀನಗರದಲ್ಲೇ ಆಯ್ತು. ಅವಾಗಲೇ ಸ್ವಲ್ಪ ರಾತ್ರಿ ಮಾಡಿಸ್ಕೊಂಡ್ವಿ, ಅಲ್ಲೇ ಮಾಡಿಸ್ಕೊಂಡ್ವಿ. ಎಪಿಸೋಡ್ ನಾವು ದಾಲ್ ಲೇಕ್ ಹೋಗ್ಬಿಟ್ಟಿದ್ವಿ, ಅಲ್ಲಿ ಆಲ್ರೆಡಿ ಒಂದು ಏನೋ ರೆಡ್ ಅಲರ್ಟ್ ಇಶ್ಯೂ ಮಾಡಿಬಿಟ್ಟಿದ್ರು. ಸೊ ಕಾರ್ದು ಇದಾಗ್ತಾ ಇದೆ, ನಾವು ಮಾಡಿಸ್ಕೊಂಡ್ ಬರ್ತೀವಿ ಅಂದ್ರೆ, ಇಲ್ಲ ಏನ್ ಬೇಕೋ ನಾವು ಅದೆಲ್ಲ ಮಾಡಿಸ್ಕೊಡ್ತೀವಿ, ನೀವು ಫಸ್ಟ್ ಕ್ಯಾಂಪಸ್ ಒಳಗೆ ಪೂರ್ಣಿಮಂಗಿರೋ ಭಯದಲ್ಲಿ ನಮಗೂ ಎಕ್ಸ್ಟ್ರಾ ಭಯ. ನಮಗೆ ಗಾಡಿ ರೆಡಿ ಮಾಡ್ಬೇಕು ಅಂತ ಇವರು, ಇಲ್ಲ ಫಸ್ಟ್ ನಾವು ಹೋಗಿ ಕ್ಯಾಂಪಸ್ ಸೇರ್ಕೊಂಡ್ಬಿಡ್ಬೇಕು ಅಂತ ನಾನು ಪುಷ್ ಮಾಡಿ ಕರ್ಕೊಂಡು ಹೊಟ್ಟೋದೆ. ಸೊ ಹಾಗೆ ನಮ್ಮ 3 ಜನ ಬೆಂಗಳೂರಿನ ಹೆಣ್ಮಕ್ಳು 16 ದಿನದಲ್ಲಿ 8,000 ಕಿಲೋಮೀಟರ್ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮತ್ತು ವಾಪಸ್ ಬೆಂಗಳೂರಿಗೆ ಬರುವಂಥ ಒಂದು ಸಾಹಸ ಮಾಡಿದ್ದಾರೆ. ಭಾಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ತುಂಬ ಜನರಿಗೆ ನೀವು ಇನ್ಸ್ಪಿರೇಷನ್ ಖಂಡಿತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನರ ಮನಸ್ಸಲ್ಲಿ 99% ಹೆಣ್ಮಕ್ಳ ಮನಸ್ಸಲ್ಲಿರುತ್ತೆ, ಒಂದು 5% 2% ಜನ ಈ ಥರ ಮಾಡ್ತಾರೆ. ಇನ್ನು ತುಂಬ ಜನ ಅನ್ಕೋತಾರೆ ಮಾಡೋಣ ಅಂದ್ಕೊಂಡಿರ್ತಾರೆ. ಮಾಡೋಣ ಅಂದರೆ ಅದು ಮಾಡೋಣ ಅಂತಲೇ ಉಳ್ಕೊಂಡಿರುತ್ತೆ. ಬಟ್ ಪ್ರತಿಯೊಬ್ಬರು ಫ್ಯಾಮಿಲಿಯಲ್ಲಿ ಒಬ್ಬರು ಅಥವಾ ಫ್ರೆಂಡ್ಸಲ್ಲಿ ಒಬ್ಬರು ಇರಬೇಕು. ಇವ್ರ ಥರ ಐಡಿಯಾ ಕೊಡೋದು ಈಸಿ, ಇಲ್ಲ ಹೋಗೋಣ ಡೇಟ್ ಫಿಕ್ಸ್ ಮಾಡೋಣ ಅಂತ ಒಬ್ಬರು ಅನ್ಬೇಕು. ಅಲ್ಲಿಂದ ಶುರು ಆಗುತ್ತೆ. ನನ್ನ ಮನೇಲಿ ನನ್ನ ವೈಫ್ ಇದ್ದಾಳೆ, ಹಂಗೆ ನಾನು ಮಾಡೋಣ ಅಂತಲೇ ಅಂತಿಂತೀನಿ, ಅವಳು ಟಿಕೆಟ್ ಬುಕ್ ಮಾಡಿಬಿಡ್ತಾಳೆ, ಮುಗೀತಲ್ಲಿ ವಿಷಯ. ಅದೊಂದು ಪ್ರೆಷರ್ ಇರುತ್ತೆ ಇವಾಗ ನಿಮಗೆ. ಅವಳು ಪ್ರತಿದಿನ ಹೋದ ತಕ್ಷಣ ಕೇಳ್ತಾಳೆ, ಇದನ್ನು ಪ್ಲ್ಯಾನ್ ಮಾಡಿದ್ದೀನಿ ಅಂತ. ನನಗೆ ಸುಸ್ತಾಗಿದೆ, ಬೆಳಿಗ್ಗೆ ಮಾತಾಡೋಣ ಅಂತೀನಿ, ಬೆಳಿಗ್ಗೆ ಟೈಮ್ ಇರಲ್ಲ, ಆದರೆ ಬಿಡಲ್ಲ. ಅವಳು ಏನೋ ಮಾಡಿ ಬುಕ್ ಮಾಡಿಬಿಡ್ತಾಳೆ. ಸೊ ಅಲ್ಲಿಗೆ ನಮ್ಮದು ಶುರು ಆಗ್ಬಿಡುತ್ತೆ ಕೌಂಟ್ ಡೌನು. ಸೊ ಹಾಗೆ ಪ್ರತಿಯೊಬ್ಬ ಯಾಕೆಂದರೆ ಆಸೆ ಪಡ್ತೀವಿ, ಬಟ್ ಎಕ್ಸಿಕ್ಯೂಷನ್ಗೆ ನಾವು ಇವರು ಡೇಟನ್ನು ಹಾಗೆ ಲಾಕ್ ಮಾಡಿದಾಗ ನಾನು ಇನ್ನೂ ಆಫೀಸಲ್ಲಿ ನಮ್ಮ ಬಾಸ್ಗೆ ಗುಡ್ ನ್ಯೂಸೇ ಕೊಟ್ಟಿಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೀನಿ ಯಾವಾಗ ಬಾಂಬ್ ಹಾಕಲಿ ನಾನು ಅಂತ. ಇವರು ಮನೆಯಲ್ಲಿ ಎಲ್ಲರಿಗೂ 1 ವಾರ, 10 ದಿನ, 12 ದಿನ, 13 ದಿನ, 16ನೇ ದಿನ ತನಕನೂ ಅವ್ರಿಗೆ ಗೊತ್ತಿಲ್ಲ ನೀನು ಇವತ್ತು ಬರ್ತಾ ಇದೀಯಾ ಅಂತ. ನಾನೇನೋ ಮೊದಲೇ ಹೇಳಿದರೆ ಅಷ್ಟೇ, ಎಲ್ಲರೂ
ಅಲ್ಲಿಗೆ ಚೋಕ್ ಆಗ್ಬಿಟ್ರು ಅವರು. ಸೊ ನಾನು ಕಬಡ್ಡಿ 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 ಅಂತ ಡೇಟ್ ಎಲ್ಲ ಇವರು ಬೇರೆ 16 ದಿನ ಬೇಡ, ನಾವು 12 ದಿನದಲ್ಲಿ ಮುಗಿಸೋಣ, 13 ನಾವು ಹೆಂಗೆ ಮುಗ್ಸಕ್ ಆಗಲ್ಲ. ಅಂದರೆ ಎಲ್ಲಿನೂ ನಮಗೆ ನಾವು ಓವರ್ ಪ್ಲ್ಯಾನಿಂಗ್ ಮಾಡಿದ್ವಿ ಅಂತ ಅನ್ನಿಸ್ಲಿಲ್ಲ. ಇಟ್ ವಾಸ್ ಕರೆಕ್ಟ್, ಕಂಫರ್ಟೇಬ್ಲಿ ನಾವು ಹೋಗಿ ಬರೋಕ್ಕೆ ಆಯಿತು. ತುಂಬ ಟೈಟ್ಲಿ ಪ್ಯಾಕ್ ಮಾಡ್ಕೊಂಬಿಟ್ಟಿದ್ರೆ ಹೆಕ್ಟಿಕ್ ಆಗಿಬಿಡೋದು ನಮಗೆ. ಬಟ್ ಒನ್ ಥಿಂಗ್ ಗುಡ್ ವಿತ್ 3 ಜನನು ಅಂದರೆ ವಿ ಆರ್ ಓಕೆ ವಿತ್ ಮಿನಿಮಲಿಸ್ಟಿಕ್ ಲಿವಿಂಗ್. ಇದೇ ಬೇಕು, ಹೀಗೇ ಬೇಕು, ಇದನ್ನೇ ತಿನ್ನಬೇಕು, ಇಲ್ಲೇ ಹೋಗಬೇಕು ಅನ್ನೋ ಒಂದು ಇದಿಲ್ಲ. ಏನು ಬರುತ್ತೋ ಜರ್ನಿ ಹೋಗ್ತಾ ಹೋಗ್ತಾ ವಿ ಟೇಕ್ ಇಟ್ ಅಲಾಂಗ್. ಆ್ಯಂಡ್ ಅವಾಗ ಏನಾಗುತ್ತೆ, ತುಂಬ ಜರ್ನಿನೂ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ. ಈ ಒಂದು ನಚ್ಚು ಅಂತಾರಲ್ಲ, ಇದೇ ಬೇಕು, ಇದೇ ತಿನ್ನಬೇಕು, ಇಲ್ಲೇ ಆಗಬೇಕು, ಇಂಥ ಕಡೆ ಆಗಲ್ಲ, ಇಂಥ ಕಡೆ ಅವಾಗ ಏನಾಗುತ್ತೆ, ತುಂಬ ಕಷ್ಟ ಆಗಿಬಿಡುತ್ತೆ. ಆ್ಯಂಡ್ ಪ್ಲಸ್ 3 ಜನ ಇರಬೇಕಾದ್ರೆ ಒಂದು ಫೆಟೀಕ್ ಅಂತ ಬೈ ಚಾನ್ಸ್ ಮೈಂಡಲ್ಲಿ ಸೆಟ್ ಆಗಿದ್ದಾಗ ಆವಾಗ ಒಬ್ಬರು ಎಲ್ರಿಗೂ ಒಂದು ಡಿಫ್ರೆಂಟ್ ಒಪಿನಿಯನ್ ಅಂತ ಒಂದು ವಿಷಯಕ್ಕೆ ಬಂದುಬಿಟ್ರೆ ತುಂಬ ಅದು ಕಷ್ಟ ಆಗಿಬಿಡುತ್ತೆ. ಪುಣ್ಯಕ್ಕೆ ನಾವು 16 ದಿವಸ ಒಟ್ಟಿಗಿದ್ರೂ ಯಾವುದು ಬಿಗ್ ಬಾಸ್ ಮನೆ ಥರ ಆಗದೆ, ಅದಕ್ಕೆ ಹೇಳಿದೆವು ಬಿಗ್ ಬಾಸ್ ಮನೆ ಥರ ಆಗದೆ, ವಿ ಕೇಮ್ ಬ್ಯಾಕ್ ಮೋರ್ ಸ್ಟ್ರಾಂಗರ್ ಆ್ಯಸ್ ಪೀಪಲ್, ಆ್ಯಸ್ ಹ್ಯೂಮನ್ಸ್, ಆ್ಯಂಡ್ ವೆರಿ ಗ್ರೌಂಡೆಡ್ ದ್ಯಾಟ್ ವಿ ಕ್ಯಾನ್ ಲಿವ್ ಅ ಸಿಂಪಲ್ ಲೈಫ್ ಆಲ್ಸೋ. ಇದೇ ಎಲ್ಲ ಬೇಕು ಫ್ರಿಲ್ಸ್ ಅಂತ. ಡೈಲಿ ನಮ್ಮದು ಒಂದು 12 bags ಇತ್ತಾ, 12 bags or something. Yeah, we used to unpack and then pack it. I mean, load and unload in the car. So ಅದನ್ನು ವಿಡಿಯೋ ತೆಗೆದಿದ್ದಾರೆ. 2-3 ದಿನ ಆದ್ಮೇಲೆ ಅದು ಏನು ಅನ್ನಿಸ್ಲೇ ಇಲ್ಲ, ಇಷ್ಟ ಅಲ್ವಾ ಅಂತ ಪ್ಯಾಕ್ ಮಾಡಿ. ಕೆಲವೊಂದು ಸರ್ತಿ ನಮ್ಗೆ ಅನ್ಸಿದೆ, ಆರ್ ವಿ ಮಿಸ್ಸಿಂಗ್ ಎನಿ ಬ್ಯಾಗ್ಸ್? ಅಷ್ಟು ಎಕ್ಸ್ಪರ್ಟ್ಸ್ ಆಗ್ಬಿಟ್ವಿ ಪ್ಯಾಕಿಂಗ್ ಅಲ್ಲಿ ಅಂದ್ರೆ, ಏನು ಇಷ್ಟೊಂದು ಜಾಗ ಉಳಿದ್ಬಿಟ್ಟಿದೆ ಮಿಕ್ಕಿದ ಬ್ಯಾಗ್ಸ್ ಅಲ್ಲಿ. ಇನ್ನು ಲಾಸ್ಟ್ಲಿ ರೆಸ್ಟಿಂಗ್ ತುಂಬ ಇಂಪಾರ್ಟೆಂಟ್. ಸೊ ಹಿಂಗೆ 5 ಗಂಟೆ 6 ಗಂಟೆಗೆ ನೀವು ಹೋಗಿ ಇನ್ನು ಸೆಟಲ್ ಡೌನ್ ಆಗೋದು ನನ್ನ ಪ್ರಕಾರ ತುಂಬ ನಿಮಗೆ ಒಂದು ಫ್ಯೂಯಲ್ ಕೊಡ್ತು ಅನ್ಸುತ್ತೆ ಅಲ್ವಾ? ಆಮೇಲೆ ನಿಮ್ಮ ಥಾರ್ಗೂ ರೆಸ್ಟ್ ಕೊಡೋ ಥರದ್ದು ಏನಾದರೂ ಬೇಕಾಗ್ತಿತ್ತಾ? ನಾವು ಅನ್ಕೊಂಡಿದ್ದಂಗೆ ಮಾಡ್ತಾ ಇದ್ವಿ. ಸೊ ದಟ್ ಎವ್ರಿ ಒಂದು ಊಟ, ಬ್ರೇಕ್ಫಾಸ್ಟು, ಮಧ್ಯದಲ್ಲಿ ಒಂದು ಟೀ, ಲಂಚು 15 minutes 20 minutes 15 minutes ಆ ಥರ. ಆ್ಯಂಡ್ ಆದಷ್ಟು ಶೇಡನ್ನು ಹುಡುಕಿ ಹೋಗಿ ಗಾಡಿನಲ್ಲೊಂದು ಸ್ವಲ್ಪ ನಿಲ್ಲಿಸಿ, ಬಿಕಾಸ್ ಕೆಲವೊಂದು ಕಡೆ ಥಂಡಿ ಇದ್ರೂ ಹೊರಗಡೆ ಬಿಸಿಲು ತುಂಬ ಚುಚ್ಚುವಂತಹ ಬಿಸಿಲು. ಹೌದು, ನಾರ್ತಲ್ಲಿ ಹಾಗೆ ಸೊ ನಾವು ಹಾಗೆ ಮಾಡಿಕೊಂಡು ಅದಕ್ಕೊಂದು ರೆಜಿಮ್ ಥರ ಇತ್ತು ಕರೆಕ್ಟಾಗಿ ನಮಗೆ ನಿಲ್ಸ್ಕೊಂಡು ಹೋಗೋಕ್ಕೆ. ಸೊ ಬೇರೆ ಏನೂ ಸಮಸ್ಯೆ ಆಗಲಿಲ್ಲ ಕಾರ್ಗೆ ಸಂಬಂಧಪಟ್ಟಂತೆ ಅಲ್ವಾ? ವಂಡರ್ಫುಲ್. ಸೊ ಹಾಗೆ ನಾವು 16 ದಿನಗಳ ಈ ಟ್ರಿಪ್ ಬಗ್ಗೆ ಮಾತಾಡ್ತಾ ಇದ್ವಿ. ವಿದ್ಯಾ, ಪೂರ್ಣಿಮಾ ಮತ್ತು ಕೃಪಾ ಈ ಒಂದು ಸಾಹಸ ಮಾಡಿದಂಥ ಸಾಹಸಿ ಮಹಿಳೆಯರು. ಸೊ ಗೌರಿ ಶಕ್ಕಿ ಸ್ಟುಡಿಯೋದ ಸಂಚಾರಿ ಎಲ್ಲ ಸ್ನೇಹಿತರ ಪರವಾಗಿ ನಾನು ಅವ್ರಿಗೆ ಫೈನಲ್ ಪ್ರಶ್ನೆ, ನೆಕ್ಸ್ಟ್ ಏನೋ ಪ್ಲಾನ್ ಮಾಡ್ತಾ ಇದ್ದೀರಾ ಅಥವಾ ಹೊಸ ವರ್ಷಕ್ಕೆ? ಇವಾಗ ವೆಸ್ಟ್ ಟು ಈಸ್ಟ್ ಮಾಡೋದೇ ಬಟ್ ಸದ್ಯಕ್ಕೆ ಅದ್ರ ಬಗ್ಗೆ ಹೇಳಲ್ಲ, ಹೇಳಿದ್ರೆ ಮನೇಲಿ ಹೊಡಿತಾರೆ ಅಷ್ಟೇ. ಬಟ್ ಆಸೆ ಅಂತೂ ಇದೆ. ಇನ್ಫ್ಯಾಕ್ಟ್ ವಾಟ್ ವಿದ್ಯಾ ಸೇಸ್ ಇಸ್ ಒಂದು 5 ವರ್ಷ ಆದಮೇಲೆ ನಾವು ಬೈಕಲ್ಲಿ ಹೋಗೋಣ ಅಂತ, ಅದು ಕೃಪಾನ ಒರಿಜಿನಲ್ ಪ್ಲ್ಯಾನ್ ಇದ್ದಿದ್ದು. ಸೊ ಬೈಕಲ್ಲಿ K2K ಮಾಡಬೇಕು ಅನ್ನೋ ಪ್ಲ್ಯಾನೂ ಇದೆ, ನೋಡೋಣ. ಬಟ್ ದಿಸ್ ಹ್ಯಾಸ್ ಮೇಡ್ ಅಸ್ ಲೈಕ್ ಮೋರ್, ಏನಂತಾರೆ, ನಮ್ಮ ಬಗ್ಗೆ ನಮ್ಗೊಂದು ಕಾನ್ಫಿಡೆನ್ಸ್ ಬಂದಿದೆ. ಹಾಗಾಗಿ ನಾವು ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ಮಾಡ್ತಾ ಇರಿ, ಹೀಗೆ ಎಕ್ಸ್ಪ್ಲೋರ್ ಮಾಡ್ತಾ ಇರಿ ಮತ್ತು ನಿಮ್ಮ ಲೈಫನ್ನು ಲೀವ್ ಮಾಡೋದು, ಎಸ್ಪೆಷಲ್ ಬೇಸಿಕಲಿ ಜೀವಿಸೋದು ಅಥವಾ ಬದುಕೋದು ಅನ್ನೋದು ಸುಮ್ಮನೆ ಡೇ ಟು ಡೇ ಅಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಇಬ್ಬರು ಆರ್ಮಿ ಸೋಲ್ಜರ್ಸ್ ಮೀಟ್ ಆಗ್ತಾರಂತೆ. ಓಕೆ, ಇದನ್ನ ಮೂಲಕ ನಾನು ನಿಮ್ಗೆ ಮುಗಿಸ್ತೀನಿ. ಒಂದು ಬಾರಲ್ಲಿ ಭೇಟಿ ಆಗ್ತಾರಂತೆ, ತುಂಬ ವರ್ಷದ ನಂತರ, ಒಂದು 20 ವರ್ಷದ ನಂತರ ಭೇಟಿ ಆಗ್ತಾರೆ. ಇಬ್ಬರೂ ರಿಟೈರ್ಡ್ ಆಗಿದ್ದಾರೆ. ಅವ್ರು ಭೇಟಿ ಆದಾಗ ಒಂದು ವಾರ ಅವ್ರು 40 minutes ವಾರ್ನ ಅವರ ಜವಾನಿಲಿ ಮಾಡಿರ್ತಾರೆ. ಅದ್ರ ಬಗ್ಗೆ ಅವರು ಮಾತಾಡ್ತಾರೆ, 1-2 ತಾಸು ಮಾತಾಡ್ತಾರೆ. ಓಕೆ, ಮಾತಾಡಿದ್ಮೇಲೆ ಎಲ್ಲ ಮಾತು ಮುಗಿಯುತ್ತೆ, ಆಯಿತು ಹೊರಡೋಣ ಅಂತೇಳಿ ಹೊರಟ್ಬಿಡ್ತಾರೆ. ಅವ್ರ ಪರ್ಸ್ನಲ್ ಲೈಫ್ ಏನು ಬೇರೆ ಮಾತಾಡಲ್ಲ ಅವರು, ಬಿಕಾಸ್ ಅವ್ರು ಇಂಟೆನ್ಸ್ ಆಗಿ ಬದುಕಿದ್ದು ಆ ಒಂದು 40 minutes ಅಲ್ವಾ? ಸೊ ಹಾಗೆ ನಾವು ಇಂಟೆನ್ಸ್ ಆಗಿ ಬದುಕೋದು ಎಷ್ಟೊತ್ತು ಬದುಕ್ತೀವಿ ಅನ್ನೋದು ಮುಖ್ಯ. ಈಗ ಈ 16 ದಿನ ನಿಮ್ಮ ಇಂಟೆನ್ಸ್ ಲೈಫ್ಗಳಲ್ಲಿ ಅಂದರೆ ಯು ಹ್ಯಾವ್ ಲಿವ್ಡ್ ದ ಲೈಫ್ ಟು ದ ಫುಲ್ಲೆಸ್ಟ್ ಅಲ್ವಾ? ಸೊ ಆ ಥರ ಮಾಡ್ತಾ ಇರಿ ಅಂತ ಹೇಳ್ತಾ ನಾನು ಈ ಸಂದರ್ಶನ ಮುಗಿಸ್ತೀನಿ. ಥ್ಯಾಂಕ್ ಯು ವಿದ್ಯಾ ಅವ್ರು, ನಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ರಿ. ಪೂರ್ಣಿಮಾ, ಥ್ಯಾಂಕ್ಸ್ ವೆರಿ ಮಚ್. ಕೃಪಾ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮ ಮುಂದಿನ ಪಯಣಗಳು ಹೀಗೆ ಜಾರಿಯಲ್ಲಿರಲಿ ಮತ್ತು ಮಾಡಿದಾಗೆಲ್ಲ ಒಂದ್ಸಲ ಬನ್ನಿ ಮಾತಾಡೋಣ. ಖಂಡಿತ, ಅದೇ ನಮ್ಮ ಉದ್ದೇಶ. ಆ್ಯಕ್ಚುಲಿ ಇದು ಹೆಚ್ಚು ಜನರಿಗೆ ತಲುಪಬೇಕು, ಅವ್ರಿಗೆ ನಮ್ಮಿಂದ ಏನೋ ಒಂದು ಸ್ಫೂರ್ತಿ ಸಿಗಲಿ, ಒಂದು ಅವರು ಸ್ಟಾರ್ಟ್ ಮಾಡಲಿ ಅವರ ಜರ್ನಿ ಅನ್ನೋದು. ಆಮೇಲೆ ಭಾರತವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇದಕ್ಕಿಂತ ದೊಡ್ಡ ಒಂದು ಏನಂತಾರೆ ಸಾಧನ ಬೇರೆ ಇಲ್ಲ. ಸೊ ಹೀಗಾಗಿ ಎಲ್ಲರೂ ಅದನ್ನು ಮಾಡಿ ಅಂತ ಹೇಳ್ತಾ ನಾನು ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ ಮತ್ತು ಟ್ರಾವೆಲ್ ಇಂಟ್ರೆಸ್ಟೆಡ್ ಫ್ರೆಂಡ್ಸ್ ಜೊತೆಗೆ ನಿಮ್ಮೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ ಮತ್ತು ಮಾಡ್ತಾರೆ ಸಂಚಾರ. ನಮಸ್ಕಾರ. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್
ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ.